ಮುರುಘಾ ಮುರುಘಾ ಏನ್ ಸರ್? ಗೀತಾ ಎಲ್ಲ ಒಂದು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಒಳಗಡೆ ಇರ್ಬೋದು, ನೋಡ್ತೀನಿ ಸರ್. ಸರ್ ಗೀತಾ ಒಳಗಡೆ ಎಲ್ಲೂ ಕಾಣ್ತಾ ಇಲ್ಲ. ಏನು ಎಲ್ಲೋಗಿದ್ದಾಳೆ ಗೊತ್ತಾಗ್ತಾ ಇಲ್ಲ. ಹೋಗಿ ಚಾಲನ್ ಕೇಳು. ಓಕೆ ಸರ್. ಚಾಲು. ಗೀತಾ ಇಲ್ಲಿ. ಗೀತಾನಾ ವೀರನ್ ಜೊತೆ ಹೋಗಿದ್ದಾಳೆ. ಏನಂತ? ಗೀತಾ ವೀರನ್ ಜೊತೆ ಹೋದ್ಲಂತ. ನೋಡು, ಇನ್ಮೇಲೆ ರೀತಿ ಮಾಡ್ಬೇಡ ಅಂತ ಅವಳಿಗೆ ವಾರ್ನ್ ಮಾಡು. ಯಾಕೆಂದ್ರೆ ಅವಳ ನಮ್ಮ ಬ್ರ್ಯಾಂಡ್ ಅಲ್ಲಿ ತಿನ್ನೋದು ಮೊಟ್ಟೆ ಇಡೋ ಕೋಳಿ. ಸರಿ ಸರ್, ಇನ್ಮೇಲೆ ಈ ರೀತಿ ತಪ್ಪಾಗಲ್ಲ. ನಾನ್ ನಿಗಾ ಇಡ್ತೀನಿ. ಆಮೇಲೆ ಆಮೇಲೆ ಎಲ್ಲಿ ಹೋದ್ರಿ? ಆಮೇಲೆ ಚೈನೀಸ್ ಹೋಟ್ಲಲ್ಲಿ ಊಟ ಮಾಡಿದ್ವಿ. ಆಮೇಲೆ ಇಡೀ ಊರು ಕಾರಲ್ಲಿ ಸುತ್ತಾಡಿದ್ವಿ. ಬರೀ ಸುತ್ತಾ ಇದ್ರಾ? ಏನು ಮಾಡ್ಲೇ ಇಲ್ವಾ? ಎಷ್ಟೊಂದ್ ಮಾತಾಡಿದ್ವಿ. ಅಯ್ಯೋ, ಬರೀ ಮಾತಾಡಿದ್ರಾ? ವೇಸ್ಟ್ ಬಿಡು. ಸಂಜು, ನಿನ್ ಬಾಯ್ ಫ್ರೆಂಡ್ ಬಂದಿದ್ದಾನೆ. ಹಾ, ಜಾನಿ ಬಂದಿದ್ದಾನ? ಹೋಗಮ್ಮ, ಬಂದ ನಿನ್ ಜಾನಿ. ಏಯ್, ಕ್ಯಾಶ್ ತಗೊಂಡ್ ಹೋಗೋದನ್ನ ಮರಿಬೇಡ. ನಗ್ರಿ ನಗ್ರಿ, ಆಮೇಲೆ ನನ್ನ ಲೆವೆಲ್ ನಿಮ್ಗೆ ಗೊತ್ತಾಗುತ್ತೆ. ತಗೊಳ್ಳೋ. ನನಗೆ ದುಡ್ಡು ಬೇಡ. ನಾನು ನಿನಗೊಂದು ವಿಷಯ ಹೇಳೋಣ ಅಂತ ಬಂದೆ. ಏನು, ನಿಮ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತಾ? ಈ ತಿಂಗಳು 15ನೇ ತಾರೀಕು ಇನಾಗ್ರೇಷನ್, 20ನೇ ತಾರೀಕು ನನ್ ಮದ್ವೆ. ಅದೇನು ನನ್ ಮದ್ವೆ ಅಂತ ಹೇಳ್ತೀಯಾ? ನಮ್ ಮದ್ವೆ ಅಂತ ಹೇಳೋದಲ್ವಾ? ನಮ್ಮ ಮದ್ವೆ ಅಂತ ಹೇಗೆ ಹೇಳಿ? ನಾನ್ ಮದ್ವೆ ಆಗ್ತಿರೋದು ರೇಖನ್ನ. ರೇಖನ? ಯಾರದು? ಸಂಜು, ರೇಖನ ಅವರು. ಅವಳನ್ನ ಮದ್ವೆ ಆದ್ರೆ ಲೇಖನ ಆರಾಮ ಸಿಗ್ತಾ ಬಿಡ್ತೀನಿ. ಅವರ ಅಪ್ಪಿ ಬೇಕಾದಷ್ಟು ಆಗ್ತಿದೆ, ಎಲ್ಲ ನನ್ನ ಹೆಸರು ಬರೀತಾರೆ. ಮತ್ತೆ ನನ್ನ ಹತ್ರ ಬಿಸ್ನೆಸ್ಗೆ ದುಡ್ಡು ತಗೊಂಡು ಹೋಗ್ತಿದ್ದೆ, ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದೆ. ನೀನ್ ಯಾರೇ ಮದ್ವೆ ಆಗ್ತಾರೆ? ನಿನ್ ಮದ್ವೆ ಆದ್ರೆ ಮನೇಲಿ ನನಗೆ ಚಪ್ಪಲಿ ತಗೊಂಡು ಹೊಡಿತಾರೆ. ನನ್ ದುಡ್ಡೆಲ್ಲ ಏನು ಮಾಡ್ದೆ? ರೇಖನ ಓಡಾಡ್ಸಕ್ಕೆ ದುಡ್ಡು ಬೇಕಾಗಿತ್ತಲ್ಲ, ಅದಕ್ಕೆ ನೀನ್ ಯಾಮರ್ಸ್ ತಗೋತಾ ಇದ್ದೆ. ಅದನ್ನೇ ನೀನ್ ನಿಯತ್ತಾಗಿ ಸಂಪಾದನೆ ಮಾಡಿದಲ್ವಲ್ಲ. ಸುಮ್ಮನೆ ಅಳು ಮುನ್ಸು. ಜಾನಿ, ನಾನ್ ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ನಾನ್ ನಿನ್ನ ತುಂಬಾ ಲವ್ ಮಾಡ್ತಿದ್ದೀನಿ, ಆದ್ರೆ ನನ್ ಮೋಸ ಮಾತ್ರ ಮಾಡ್ಬೇಡ ಪ್ಲೀಸ್. ಪ್ಲೀಸ್ ಜಾನಿ. ಹೋಗಿಲ್ಲ, ನನ್ಗೆ ಒಳ್ಳೆ ಗೂಡ್ ಪಾರ್ಟಿ ಮಾವನೇ ಸಿಕ್ಕಿದಾನೆ. ನಿನ್ ದುಡ್ಡು ಯಾರಿಗೆ ಬೇಕು? ಫೋನ್ ಮಾಡೋದು, ಮೀಟ್ ಮಾಡಕ್ಕೆ ಟ್ರೈ ಮಾಡೋದು, ಇನ್ನೆಲ್ಲ ಇಟ್ಕೋಬೇಡ. ಅಕಸ್ಮಾತ್ ನಾನೇನಾದ್ರೂ ಎದುರುಗಡೆ ಸಿಕ್ಕಿದ್ರೆ ನೋಡ್ದಾಗ ಹೋಗ್ಬೇಕು, ಗೊತ್ತಾಯ್ತಾ? ಬರ್ತೀನಿ. ಹೋಗಲೇ. ಈಗ ನೋಡಿ, 2ನೇ ವಿಕೆಟ್ ಬಿತ್ತು. ಈಗ ಏನ್ ಪ್ರಯೋಜನ? ಅವತ್ ನನ್ ಮಾತ್ ಕೇಳಿ ಅಂದ್ರೆ ನೀವ್ ಯಾರು ಕೇಳಕ್ ರೆಡಿ ಇರ್ಲಿಲ್ಲ. ಹಲೋ, ಇವತ್ತು ನಿಮ್ ಮಾತ್ ಕೇಳಕ್ ನಾವ್ ರೆಡಿ ಇಲ್ಲ. ಶೀಲಾಗೂ ಸಂಜುಗೂ ಈ ತರ ಆಗಿದ್ಯಲ್ಲ ಅಂತ ಬೇಜಾರಲ್ಲಿದ್ವಿ ಅಷ್ಟೇ. ಅವಳ್ದು ದುಡ್ಡು ಹೋಯ್ತು, ಶೀಲನ್ ಕನ್ಸ್ಗಳೆಲ್ಲ ನುಚ್ಚು ನೂರಾಯ್ತು. ದುಡ್ಡು ಹೋಗಿದ್ದಕ್ಕೆ ನನ್ಗೇನು ಚಿಂತೆ ಇಲ್ಲ. ಆದ್ರೆ ಅವನು ನಿನ್ನಂತೊಳ್ಳೆ ಮದ್ವೆ ಆಗಲ್ಲ ಅಂತ ಹೇಳತ್ತಲ್ಲ, ಅದಕ್ಕೆ ನಂಗೆ ಅಳು ಬರ್ತಾ ಇದೆ. ನಾನ್ ಹೇಳ್ತಿರೋದು ಅದನ್ನೇ. ನೀವುಗಳು ಈ ಫೀಲ್ಡ್ ಅಲ್ಲಿ ಇರೋವರೆಗೂ ನಿಮಗ್ ಬ್ಲಾಕ್ ಮಾರ್ಕ್ ತಪ್ಪಿದ್ದಲ್ಲ. ಇವರಿಬ್ಬರಿಗೂ ಮೋಸ ಆಗಿರೋ ರೀತಿ ಬೇರೆ ಫೀಲ್ಡ್ ಅಲ್ಲಿ ಇರೋರ್ಗೂ ಆಗಿರ್ಬೋದಲ್ಲ, ಒಳ್ಳೊಳ್ಳೆ ಕೆಲ್ಸದಲ್ಲಿ ಇರೋರ್ಗೂ ಆಗಿರ್ಬೋದು, ಐ ಮೀನ್ ನಿಮ್ಮಂತವ್ರಿಗೂ ಆಗಿರ್ಬೋದು. ಆದ್ರೆ ನಮಗ್ ಮೋಸ ಮಾಡಿದವ್ರಿಗೆ ಹೇಳಕ್ ಒಂದ್ ಕಾರಣ ಆಯ್ತು. ಏನ್ ಗೊತ್ತಾ? ಲೈವ್ ಬ್ಯಾಂಡ್ ಹುಡುಗಿರು ಅಂತ. ಅದಿರ್ಲಿ, ಆದ್ರೆ ದುಡ್ಡಿಸ್ಕೊಂಡು ಖರ್ಚು ಮಾಡುವಾಗ ಅದು ಲೈಫ್ ಬ್ಯಾಂಡ್ ಹುಡುಗಿರ್ ದುಡ್ಡು ಅಂತ ನೆನ್ಪಿರ್ಲಿಲ್ವಾ? ಒಡಹುಟ್ಟಿದ ತಮ್ಮನೇ ಶೀಲನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ದ ಅಂದ್ಮೇಲೆ ಇನ್ ಸಂಜುಗ್ ನಡೆದಿರೋ ವಿಷಯದಲ್ಲಿ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಯಾಕಂದ್ರೆ ಅವನೊಬ್ಬ ಥರ್ಡ್ ಪಾರ್ಟಿ. ಅವನು ಇವಳ ವೀಕ್ನೆಸ್ ನ ಯೂಸ್ ಮಾಡ್ಕೊಂಡ ಅಷ್ಟೇ. ಪ್ಲೀಸ್ ಮೇಡಮ್, ನೀವು ದಯವಿಟ್ಟು ಹೊರಡಿ. ಆಗಿರೋ ಗಾಯದ್ಮೇಲೆ ಬರೆ ಎಳಿಬೇಡಿ. ನಮಗೂ ಸ್ವಂತವಾಗಿ ಯೋಚನೆ ಮಾಡೋ ಬುದ್ಧಿ ಇದೆ. ಹೌದು ಮೇಡಮ್, ನಮ್ ಪ್ರಾಬ್ಲಮ್ಸ್ ನ ನಾವೇ ಸಾಲ್ವ್ ಮಾಡ್ಕೋತೀವಿ. ಬೇರೆಯವ್ರ ಹತ್ರ ಬುದ್ಧಿ ಹೇಳಿಸ್ಕೊಳಕ್ಕೆ ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ.
ಓಕೆ, ನೀವ್ ಯೋಚನೆ ಮಾಡೋದಕ್ಕೆ ಇನ್ನೂ ಟೈಮ್ ಕೊಡ್ತೀನಿ. ಟೇಕ್ ಕೇರ್, ಬಾಯ್. ಅಳ್ಬೇಡಿ. ರಂಗ, ಏನಣ್ಣ? ನಿನ್ಗೊಂದು ವಿಷಯ ಹೇಳ್ಬೇಕಣ್ಣ. ಏನ್ ವಿಷಯ ಹೇಳೋಣ? ಕೈ ಕಾಲು ಎತ್ಬೇಕೋ ತಲೆನೇ ಎತ್ಬೇಕೋ? ನಾನು ಬಂದ್ರೆ ಇದು ನೋಡಿದ ವಿಷಯ ಅಲ್ಲ ಕಣ. ಇದು ಪ್ರೀತಿ, ಪ್ರೇಮ, ಲವ್ ವಿಷಯ ಕಣ. ಗೊತ್ತಾಯ್ತು ಬಿಡೋಣ, ನಿಂದು ಗೀತಕ್ಕೊಂದು ಲವ್ ವಿಷಯ. ಕರೆಕ್ಟ್ ಆಗಿ ಹೇಳ್ಬೇಕಣ. ನೋಡು, ನಾನ್ ಗೀತನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ ಕಣ. ಸಿಕ್ಕಾಪಟ್ಟೆ ಅಂದ್ರೆ ಹೆಂಗಣ ಅದು? ಸಿಕ್ಕಾಪಟ್ಟೆ ಅಂದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ ಕಣ. ಯಾಕೋ ಸುಮ್ಮನಾಗ್ಬಿಟ್ರೆ? ನಾನು ಅವಳು ಮದುವೆ ಆಗ್ಬಾರ್ದ? ಸೂಪರ್ ಐಡಿಯಾ ಅಣ್ಣ, ಆಗಣ. ಯಾರು ಬೇಡ ಅಂದರು? ಗೀತಕ್ಕನು ಒಳ್ಳೆ ಹುಡುಗಿ, ಹಿಂಗೆ ನಮ್ ಲೈನ್ ಕ್ಲಿಯರ್ ಆಗ್ತೈತೆ. ಅಲ್ಲ ಅಣ್ಣ, ಅಲ್ಲೋಣ ತಲೆ ಹಿಡ್ಕ ಬರ್ತವನೆ. ನಿನ್ನ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳು? ಈತನ ವಿಷಯದಲ್ಲಿ ನೀನ್ ತುಂಬಾ ಸಲಿಗೆ ತೊಗೊಳ್ತಿದ್ಯಾ, ಅದ್ ಸರಿಗಿಲ್ಲ. ಅದಕ್ಕೇನೀಗ? ಅವಳು ನಮ್ಮ ಹುಡುಗಿ. ನಿಮ್ ಹುಡುಗಿ ಅಂದ್ರೆ ಏನ್ ನಿಮ್ ಮಾವನ್ ಮಗಳ? ನೋಡು, ಅವಳು ನಮ್ ಬ್ಯಾಂಡ್ ಹುಡುಗಿ. ಅವಳ ಮೇಲೆ ಯಾವನಾರು ಕಣ್ಣು ಹಾಕಿದ್ರೆ ಸರಿಗಿರಲ್ಲ. ಏನ್ ಮಾಡ್ತೀಯ? ಏನ ಮಾಡ್ತೀಯ? ಹೊಡಿತೀಯ? ಹೊಡಿಯೋ, ತಾಕತ್ತಿದ್ದು ಹೊಡಿಯೋ. ಬೇಡ ಬೀರ, ಈಗೆಲ್ಲ ಚಾಲೆಂಜ್ ಮಾಡ್ಬೇಡ, ಚೆನ್ನಾಗಿರಲ್ಲ. ಅಂಗೂರಿಗೆ ಯಾವತ್ತು ಹಾಕ್ಯ ನೀನು ತೆಗೆದ್ ಬಿಟ್ಟ ಅಂದ್ರೆ ಸುಮ್ಮನೆ ಇಳಿಸ. ನೋಡು ಬೀರ, ನಾವು 3 ಬಿಟ್ ಜನ. ಒಂದ್ಸಾರಿ ನಾವು ಕಣ್ಣಿಟ್ರೆ ನಿನಕಾದ್ರೆ ನನಗೆ ಹೊಡಿತ. ನಾನು ಗೀತಾ, ಗೀತಾ, ಏನು? ಗೀತಾ, ಇತ್ತೀಚೆಗೆ ನೀನು ತುಂಬಾ ಚೇಂಜ್ ಆಗಿದ್ಯಾ. ಅಂದ್ರೆ ನೀರಿನ ಸವತ ಒಳ್ಳೇದಲ್ಲ. ಅವ್ನು ಬಿಟ್ಬಿಡು. ಅವನೊಬ್ಬರ ಹುಡಿ ಇಟ್ಲಿಸ್ಟ್ ಅಲ್ಲಿರೋನು. ಅವನನ್ನು ಹೊಡೆದಾಕೋಕೆ ಒಂದು ಕಡೆ ಪೊಲೀಸ್ನವರು, ಇನ್ನೊಂದು ಕಡೆ ಒಂದು ದುಶ್ಮನರು ಕಾಯ್ತಾ ಇದ್ದಾರೆ. ಅವನ್ ನಮ್ ಕಣ್ಣು ಹಾಳಾಗ್ತಾರೆ. ಯಾಕೆ ನೀನ್ ಸುಂದರವಾದ ಜೀವನ ನೀನೇ ಹಾಳು ಮಾಡ್ಕೊಳ್ತೀಯ? ಯೋಚನೆ ಮಾಡಿ. ವೀರನ್ ಜೊತೆ ಹೋಗ್ಲಿಲ್ವಾ? ಶೋ ಮುಗಿದ್ಮೇಲೆ ಹೋಗ್ತೀನಿ. ಯಾಕಣ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ಏನ್ ವಿಷಯ? ಇವತ್ತು ಆಚೆ ಹೋಗೋದ್ ಹೇಳಿ ಅವ್ಳು ನೋಡಿದ್ರೆ ಇಲ್ಲಿ ಬಂದು ಕುಣಿತಾ ಇದ್ದಾಳೆ. ಆ ಮುರ್ಗ ಗೀತಕ್ಕಂತ ತಡೆದಿರ್ಬೋದು. ಯಾರು ಬೇಕಾದ್ರೂ ಅಡ್ಡ ಬರ್ಲಿ, ಇವತ್ತು ಕರ್ಕೊಂಡೇ ಹೋಗ್ತೀನಿ. ಹೋಗೋ ಹೋಗೋ. ಗೀತಾ, ಗೀತಾ, ಬರ ಇಲ್ಲಿ. ಮುರುಗ ಬೇಡ ಕಣ, ಹೊಸರಿಂದ ಪಕ್ಕಕ್ಕೆ ಹೋಗು. ನಾನು ನಿನ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಮರ್ಯಾದೆಯ ಗೀತನ ಬಿಟ್ಬಿಟ್ಟು ಇಲ್ಲಿಂದ ಕಳಿಸ್ಕೊ. ಇದನ್ನೆಲ್ಲ ಕೇಳಕ್ ನೀನ್ ಯಾರೋ? ಹುಡುಗಿಯರ್ ನೋಡ್ಕೊಳ್ಳೋ ಪಿಂಪು ನೀನು. ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಏನೋ ಒಳ್ಳೆ ಡ್ಯಾನ್ಸ್ ಅಂತ ಮನೆಗೆ ಕೊಟ್ಟರೆ ನೀನ್ ನೀರಿನ ಜೊತೆ ಹೋಗಿ ಹೋಗಿ ಇನ್ನೊಂದು ಬಾರಿ ಏನಾದ್ರು ನೀರಿನ ಜೊತೆ ಹೋದ್ರೆ ನೀನ್ ಜೀವ ಹುಷಾರ. ಈತನ ಸಾವಾಸ ಬಿಟ್ಬಿಡು. ಅದನ್ನ ಹೇಳಕ್ ನೀನ್ ಯಾರೋ?
ಗೀತಾ, ನಾವೆಲ್ಲ ಪಾಪಿಗಳು. ಸಂತೋಷ ಅನ್ನೋದು ನಮ್ಮ ಹಣೆಲಂತೂ ಬರ್ದೇ ಇಲ್ಲ. ನನ್ಗೆ ನನ್ ಸ್ವಂತ ತಮ್ಮನೇ ಮೋಸ ಮಾಡ್ದ, ಸಂಜುಗೆ ಅವ್ನ್ ನಮ್ದನೇ ಮೋಸ ಮಾಡ್ದ. ನಿನ್ ವಿಷಯದಲ್ಲಿ ಎಲ್ಲ ಸರಿ ಇತ್ತು, ಆದ್ರೆ ಆ ವಿಧಿನೇ ಮೋಸ ಮಾಡ್ತು. ಗೀತಾ, ಈಗ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸುಮ್ನೆ ನಿಂದಾರಿ ನೀನ್ ನೋಡ್ಕೊಂಬ. ನಾನು ಅವತ್ತೇ ಹೇಳಿಲ್ವಾ ಅವನ್ ಹಿಂದೆ ಪೊಲೀಸ್ನವರು ರೌಡಿಗಳಿದ್ದಾರೆ ಅಂತ. ಹೇಳಿ ಹೇಳಿ ಟೈಮಾತ್ ಬೇಬೆಗೆದ್ದು ರೆಡಿಯಾಗಿ. ನನ್ ಮನ್ಸ್ ಸರಿ ಇಲ್ಲ, ನಾ ಇವತ್ ಬರಲ್ಲ. ಏಯ್, ಇವೆಲ್ಲ ನಕ್ರ ಬೇಡ, ಮರ್ಯಾದೆಯಾಗಿ ರೆಡಿಯಾಗು. ಹೇಳ್ತಾ ಇದ್ದಾಳಲ್ಲ ಮನಸ್ ಸರಿ ಇಲ್ಲ ಅಂತ. ಇವತ್ತೊಂದಿನ ಆದ್ರೂ ಬಿಡಿ. ವೀರ ಬದುಕಿದಾಗ ಅವನ್ ಜೊತೆ ಸುತ್ತಾಡ್ಕೊಂಡು ಬ್ಯಾಂಡಿಗೆ ಚಕ್ಕರ್ ಹಾಕ್ತಾ ಇದ್ಲು. ಈಗ ಅವನ್ ಸತ್ತ ಮೇಲೂ ಅವನ್ನೇ ನೆನೆಸ್ತಾ ಕೂತ್ಕೊಂಡ್ರೆ ಅಲ್ಲಾಗೋ ಲಾಸ್ನ ಯಾರು ಕೊಡ್ತಾರೆ? ಅದೇನ್ ಲಾಸು ಲಾಸು ಅಂತ ಪಡ್ಕೋತೀರಾ? ನಮ್ ಹೆಣ್ಗಳ ಮೇಲೆ ನೀವ್ ಅರಮನೆ ಕಟ್ಕೋತೀರಾ? ಒಂದಿನ ಗೀತಾ ಬರ್ಲಿಲ್ಲ ಅಂದ್ರೆ ಬ್ಯಾಂಡ್ ಯಾರು ಬೊಂಬೆ ಹೊಡಿಯಲ್ಲ. ಇವತ್ತಿನ ಕಲೆಕ್ಷನ್ ಎಲ್ಲ ನೀವೇ ತಗೊಳ್ಳಿ, ಆದ್ರೆ ಇವತ್ ಮಾತ್ರ ಗೀತಂಗ್ ರಜಾ ಕೊಡಿ. ಸರಿ ಸರಿ, ನೀವು ರೆಡಿಯಾಗಿ ಬನ್ನಿ. ಮುರುಘಾ, Okay, bye girls. Bye, bye-bye. See you tomorrow. Bye-bye. ಹೋಗು. ಅಯ್ಯೋ, ಆಯ್ ಕಟ್ಬಿಟ್ಟಿರಲ್ಲ. ಏನ್ ಮಾಡ್ತೀಯ ಹೇಳು? ಇಲ್ಲ ಅಂದ್ರೆ ನೀನ್ ಕೂಕೊಂಡ್ಬಿಡ್ತೀಯ. ಈ ಕೆಂಚ ನನ್ನ ಯಾಕೋ ಕರ್ಕೊಂಡ್ ಬಂದಿದ್ಯಾ? ನಾನೇನು ಮಾಡ್ದೆ ನಿಮ್ಗೆ? ಗೀತಾ ಬೀರಿ ಲವ್ ಮಾಡಕ್ಕೆ ನೀ ಹೆಲ್ಪ್ ಮಾಡ್ದಿಯಲ್ಲ, ಅದೇ ನೀ ಮಾಡಿ ದೊಡ್ಡ ತಪ್ಪು. ಗೀತಾ ಇಲ್ಲೇ ಮನೇಲಿ ಇದ್ದಾಳೆ. ಓ, ಮದುವೆಗೆ ಮುಂಚೆನೆ ವಿಧವೆ ಆಗ್ಬಿಟ್ಟೆ ಅಂತ ಅಳ್ತಾ ಕೂತಿದ್ದಾಳ. ನನ್ನ ಲವ್ ಮಾಡಿದ್ರೆ ಚೆನ್ನಾಗಿರ್ಬೋದಾಗಿತ್ತಲ್ಲ. ನೀನು ಕೋಪ ಇರೋದು ಗೀತನ್ ಮೇಲೆ, ನನ್ನನ್ನ ಯಾಕೆ ಕರ್ಕೊಂಡ್ ಬಂದೆ? ಗೀತಿಂಗ್ ಸಪೋರ್ಟ್ ಮಾಡಕ್ಕೆ ಅಂತ ಇದ್ದಿದ್ದು ನೀನು. ಆ ಬೀರಿನ ಕತೆ ಮುಗೀತು, ನೀನ್ ಉಳ್ದಿರೋದು ನೀನು. ನಿನ್ ಕತೆ ಮುಗಿಸಿದ್ರೆ ನನ್ ಕೆಲಸ ಸಲೀಸಾಗುತ್ತೆ. ಬೇಡ ಕೆಂಚ, ಬೇಡ. ನೀವು ಆ ಕಡೆ ಹೋಗು, ಈ ಕಡೆ ಹೋಗು. ಈಗ್ಲಾದ್ರೂ ಅರ್ಥ ಆಗ್ತಿದ್ಯಾ ನಿಮ್ಗೆ ನಿಮ್ ಜೀವನ ಯಾಕೆ ಹೀಗಾಗ್ತಿದೆ ಅಂತ? ನೀವೆಲ್ರೂ ಪರಿಸ್ಥಿತಿಯ ಕೈಗೊಂಬೆಗಳಾಗ್ಬಿಟ್ಟಿದ್ದೀರಾ. ನಿಮ್ಮೆಲ್ರ ಬದುಕಿನ ಸೂತ್ರ ಒಬ್ಬನ ಕೈಲಿ ಸಿಕ್ ಹಾಕೊಂಡಿದೆ. ಅವ್ನ ಆಡಿದ ಹಾಗೆ
ನೀವೆಲ್ಲರೂ ಆಡ್ಬೇಕು. ಇಲ್ಲ, ಸಂಜು ಬರೀ ಮೋಸ ಹೋದ್ರು ಅಷ್ಟೇ. ಆದ್ರೆ ಗೀತನ್ ಮದ್ವೆ ಆಗ್ಬೇಕಾದ ವೀರ ಮತ್ತೆ ನಿಮ್ಮೆಲ್ಲ ಸ್ನೇಹಿತೆ ಶಾಲು ನಮ್ ಪ್ರಾಣನೇ ಕಳ್ಕೊಂಡ್ರು. ಆ ಪ್ರಾಣನ ವಾಪಸ್ ತರಕ್ಕಾಗುತ್ತಾ ಹೇಳಿ? ಮತ್ ಯಾಕಿನ್ನು ಈ ಕೂಗ್ತಲ್ಲೇ ಇರ್ಬೇಕು ಅನ್ನೋ ಹಠ ನಿಮ್ಗೆ? ನನಗನ್ನಿಸಿದೆ ನೀವೆಲ್ಲ ಈ ಕೆಲ್ಸನ ಇಷ್ಟಪಟ್ಟು ಮಾಡ್ತಿಲ್ಲ ಅಂತ ಹೇಳೋದು ಸುಳ್ಳು ಅಂತ. ಯಾವ ಸುಳ್ಳು ಮೇಡಮ್? ನಾವೆಲ್ಲ ಕಷ್ಟಪಡ್ತಿರೋ ಸುಳ್ಳ, ಹಿಂಸೆ ಪಡ್ತಿರೋ ಸುಳ್ಳ, ನಮ್ಮವ್ರನ್ನೆಲ್ಲ ಕಳ್ಕೊಂಡಿದೀವಲ್ಲ ಅದ್ ಸುಳ್ಳ? ನಮ್ ನೋವನ್ನೆಲ್ಲ ನುಂಗ್ಕೊಂಡು ಹೇಗೋ ಬದುಕ್ತಾ ಇದೀವಿ. ಯಾಕೆ ಪದೇ ಪದೇ ಬಂದು ನಮಗ್ ಚುಚ್ಚು ಮಾತಾಡಿ ಹಿಂಸೆ ಕೊಡ್ತಾ ಇದೀರಾ? ನಾವ್ ಇಲ್ಲೇ ಬದುಕ್ತೀವಿ, ಇಲ್ಲೇ ಸಾಯ್ತೀವಿ. ನಿಮಗ್ ಅದರಿಂದ ಏನ್ ತೊಂದ್ರೆ? ನಾವ್ ಹೇಗಾದ್ರೂ ಜೀವನ ನಡೆಸ್ತೀವಿ. ನಮ್ ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ಇಂಟ್ರೆಸ್ಟ್? ನೀವ್ ಯಾಕೆ ನಮ್ ಹಿಂದೆ ಬಿದ್ದಿದ್ದೀರಾ? ಈ ಮಾತ್ ಯಾವತ್ ನಿಮ್ ಬಾಯಿಂದ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಹೇಳ್ತೀನಿ, ಆದ್ರೆ ನೀವೆಲ್ರೂ ನನ್ ಜೊತೆ ಬರ್ಬೇಕು. ಎಲ್ಲಿಗ್ ಮೇಡಮ್? ನಮ್ ಮನೆಗೆ. ಯಾಕೆ ಮೇಡಮ್? ಯಾಕೆ ಏನು ಅಂತ ನೀವಲ್ಲಿಗೆ ಬಂದ್ಮೇಲೆ ಗೊತ್ತಾಗತ್ತೆ. ಬನ್ನಿ, ಬಾ. ಬನ್ನಿ ಬನ್ನಿ. ಇದೇ ನನ್ ಮನೆ. ನಮ್ ಮನೆಗ್ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನಾನ್ ಯಾಕೆ ನಿಮ್ ಹಿಂದೆ ಬಿದ್ದಿದ್ದೀನಿ, ನನಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದ್ರಲ್ಲ. ನನಗೂ ನೀವು ಮಾಡ್ತಿರೋ ವೃತ್ತಿಗೂ ತುಂಬಾ ಗಾಢವಾದ ಸಂಬಂಧ ಇದೆ. ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ಇವಳು ನನ್ನ ಅಕ್ಕ ಯಶಸ್ವಿನಿ ಅಂತ, ಲೈವ್ ಬ್ಯಾಂಡ್ ಡಾನ್ಸರ್. ಊರಲ್ಲಿ ನಮ್ಮ ಮನೆಗೆ ಬೆಂಕಿ ಬಿದ್ದು ನಮ್ಮವ್ರನ್ನೆಲ್ಲ ಕಳ್ಕೊಂಡ್ಬಿಟ್ವಿ. ಸ್ಕೂಲ್ಗೆ ಹೋಗಿದ್ ನಾನು ನಮ್ಮಕ್ಕ ಮಾತ್ರ ಉಳ್ಕೊಂಡ್ವಿ. ಆ ಟೈಮಲ್ಲಿ ನೆಂಟ್ರ ಸಹಾಯ ಕೇಳೋಣ ಅಂತ ಇಲ್ಲಿಗೆ ಬಂದ್ವಿ. ನಮ್ಗೆ ಯಾರ ಸಹಾಯನೂ ಸಿಗ್ಲಿಲ್ಲ. ನಮ್ಮಕ್ಕ ಒಬ್ಬ ಸಾಹುಕಾರನ್ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಅವಳ ಸಹಾಯದಿಂದ ನಾನು ಮತ್ತೆ ಸ್ಕೂಲಿಗೆ ಸೇರ್ಕೊಂಡೆ. ಆದ್ರೆ ಆ ಸಾಹುಕಾರನ್ ಮಗ ಸರಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ನಮ್ಮಕ್ಕ ಮೈಸೂರು ಕಳಿಸ್ಬಿಟ್ಲು. ನಾನಲ್ಲೇ ಕಾಲೇಜಿಗೆ ಸೇರ್ಕೊಂಡೆ. ಅಕ್ಕ ತಿಂಗಳು ಕರೆಕ್ಟಾಗಿ ದುಡ್ಡು ಕಳ್ಸೋಳು. ನಾನು ಅವಳನ್ನ ಅಲ್ಲಿ ಮನೆ ಕೆಲಸ ಮಾಡ್ತಿದ್ದಾಳೆ ಅಂತಾನೆ ಅನ್ಕೊಂಡಿದ್ದೆ. ನಾನು ಓದ್ ಮುಗಿಸಿ ಇಲ್ಲಿಗೆ ಬರೋದಿಕ್ ರೆಡಿ ಆಗ್ತಿದ್ದ ಹಾಗೆ ಒಂದ್ ಶಾಕ್ ನ್ಯೂಸ್. ಅದೇನ್ ಗೊತ್ತಾ? ನನ್ನ ಅಕ್ಕನ ಕೊಲೆ ಆಗಿತ್ತು. ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಅಕ್ಕ ಲೈವ್ ಬ್ಯಾಂಡ್ ನಲ್ಲಿ ಫೇಮಸ್ ಡಾನ್ಸರ್ ಅಂತ. ಅವಳು ಲೈವ್ ಬ್ಯಾಂಡ್ ಇಂದ ಕೆಲಸ ಮುಗಿಸ್ಕೊಂಡು ಆಟೋನಲ್ಲಿ ಮನೆಗೆ ಬರ್ಬೇಕಾದ್ರೆ ಯಾರೋ 4 ಜನ ರೌಡಿಗಳು ಅವಳ ಮೇಲೆ ಅಟ್ಯಾಕ್ ಮಾಡಿದ್ರು. ಡ್ರೈವರ್ನ ಹೊಡೆದು ಹಾಕಿ ಅವಳನ್ನ ಕಿಡ್ನಾಪ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕನ ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿ 4 ಜನನು ರೇಪ್ ಮಾಡಿ ಅವಳು ಕೊಲೆ ಮಾಡ್ಬಿಟ್ರು. ನಿಮ್ ಶಾಲು ಹಾಗೆ ನಮ್ಮ ಅಕ್ಕನು ಕೊಲೆಯಾಗಿ ಹೋದ್ಲು. ಈಗ ಹೇಳಿ, ಈ ಕೆಲಸದಲ್ಲಿ ನಿಮ್ಗಿನ್ನು ಮುಂದುವರಿಬೇಕು ಅನಿಸ್ತಾ ಇದ್ಯಾ? ನಾವ್ ಆಸೆ ಪಟ್ಟು ಈ ಕೆಲ್ಸ ಮಾಡ್ತಿಲ್ಲ ಮೇಡಮ್. ರಾತ್ರಿ ಎಲ್ಲ ಕುಣಿಯೋದು, ಯಾರಾದ್ರೂ ನಗ್ಸಿದ್ರೆ ನಗೋದು, ಇದನ್ನೆಲ್ಲ ಮಾಡೋಕ್ ನಮಗೂ ಇಷ್ಟ ಇಲ್ಲ. ನಮಗೂ ನಿಮ್ ತರ ಕೆಲ್ಸ ಮಾಡಕ್ ಆಸೆ ಮೇಡಮ್. ನಮ್ಗೆ ಯಾರ್ ಕೆಲ್ಸ ಕೊಡ್ತಾರೆ ಹೇಳಿ? ನಮ್ಗೆಲ್ಲೂ ಕೆಲ್ಸ ಸಿಗದೆ ತಾನೆ ಇಲ್ಲಿ ಬಂದ್ ಸಿಗಾಕೊಂಡಿರೋದು. ಯಾಕೆ ಹಾಗನ್ಕೋತೀರಾ ಹೇಳಿ? ನೀವು ಕೆಲಸ ಮಾಡ್ತೀನಿ ಅಂದ್ರೆ ಬೇಕಾದಷ್ಟು ಅವಕಾಶಗಳಿವೆ. ನೀವು ಮನ್ಸು ಮಾಡ್ಬೇಕಷ್ಟೇ. ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ ಕೆಲವರು ಹೋಟೆಲ್ಗಳಲ್ಲಿ ಮತ್ತೆ ಆಫೀಸ್ಗಳಲ್ಲಿ ರಿಸೆಪ್ಷನಿಸ್ಟ್ ಗಳಾಗಿದ್ದಾರೆ. ಎಷ್ಟೋ ಜನ ಹೆಂಗಸರು ಕಷ್ಟಪಟ್ಟು ಫುಟ್ಪಾತ್ ನಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಇಟ್ಕೊಂಡು ಗೌರವವಾಗಿ ಜೀವನ ಮಾಡ್ತಿದ್ದಾರೆ. ನಮ್ಗೆ ಇದ್ ಯಾವ್ದ್ರ ಬಗ್ಗೆನೂ ಗೊತ್ತೇ ಇಲ್ಲಲ್ಲ ಮೇಡಮ್. ನಾವು ಮಾಡ್ತಾ ಇರೋ ಕೆಲ್ಸ ಕರ್ಕೊಂಡ್ ಬರೋರು ಬೇಕಾದಷ್ಟು ಜನ ಇದ್ದಾರೆ. ನಾವ್ ಬೇರೆ ಕೆಲಸ ಮಾಡಕ್ಕೆ ಸರಿಯಾಗಿ ಗೈಡ್ ಮಾಡೋರು ಸಿಗ್ತಾರಾ ಮೇಡಮ್? ಸಮಾಜ ಯಾವತ್ತಿದ್ರು ಕೆಟ್ಟದಕ್ಕೆ ಸಪೋರ್ಟ್ ಮಾಡುತ್ತೆ, ಯಾವತ್ತೂ ಒಳ್ಳೇದಕ್ಕೆ ಸಪೋರ್ಟ್ ಮಾಡಲ್ಲ ಮೇಡಮ್. ಯಾಕೆ ಹಾಗಂತೀರಾ? ನಾನ್ ನಿಮಗ್ ಗೈಡ್ ಮಾಡ್ತೀನಿ. ಸರ್ಕಾರದವರು ನಿಮಗ್ ಸಹಾಯ ಆಗ್ಲಿ ಅಂತ ಬೇಕಾದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ನೀವ್ ಇಷ್ಟಪಡೋ ಕೆಲಸ ಮಾಡಕ್ಕೆ ಅಲ್ಲಿ ನಿಮಗ್ ಟ್ರೈನಿಂಗ್ ಕೊಡ್ತಾರೆ. ನೀವ್ ಇಷ್ಟಪಡೋ ಕೆಲ್ಸನ ನೀವ್ ಚೂಸ್ ಮಾಡ್ಕೋಬಹುದು. ಅದು ಅಲ್ಲದೆ ಇತ್ತೀಚೆಗೆ ಸಂಘ ಸಂಸ್ಥೆಗಳು ನಿಮ್ಮಂತವ್ರಿಗೆ ಸಹಾಯ ಮಾಡ್ತಿದೆ. ಈಗ ಹೇಳಿ, ಲೈವ್ ಬ್ಯಾಂಡ್ ಬಿಟ್ಟು ನಾನ್ ಹೇಳಿದ ದಾರಿಲಿ ಮುಂದುವರಿಯಕ್ಕೆ ನಿಮ್ಗಿಷ್ಟನಾ? ಸರಿ ಮೇಡಮ್, ನಾವ್ ನೀವ್ ಹೇಳ್ದಾಗ ಕೇಳಕ್ಕೆ ರೆಡಿ ಆಗಿದ್ದೀವಿ.
ನಾವು ಗೌರವದಿಂದ ಬದುಕು ಹಾಗೆ ಮಾಡೋದಾದ್ರೆ ನೀವೇನ್ ಹೇಳಿದ್ರು ನಾವು ಕೇಳಕ್ ಸಿದ್ಧ ಮೇಡಮ್. ಇನ್ಮೇಲೆ ನಾವೆಲ್ಲ ಹೊಸ ಬದುಕು ನಡೆಸೋ ಮಾರ್ಗ ತೋರಿಸಿ ಮೇಡಮ್. ಬರೀ ನಾವು ಸರಿ ಹೋಗೋದಲ್ಲ, ನಮ್ ತರ ಬದುಕ್ತಿರೋರ್ನ ಹೊಸ ದಾರಿಗೆ ತರೋದೇ ನಮ್ ಮುಂದಿನ ಗುರಿ ಮೇಡಮ್. ಗುಡ್, ವೆರಿ ಗುಡ್. ಈಗಲಾದ್ರೂ ನಿಮ್ ಮನಸ್ಸನ್ನು ಬದಲಾಯಿಸ್ಕೊಂಡ್ರಲ್ಲ, ಥ್ಯಾಂಕ್ ಯು. ಅಕ್ಕ, ಇವತ್ತು ನನ್ನ ಮೊದಲನೇ ಹೆಜ್ಜೆ ಯಶಸ್ವಿಯಾಗಿದೆ. ಇವತ್ತು ಈ 4 ಜನ ಹುಡುಗಿರು, ನಾಳೆ 4,000 ಹುಡುಗಿರಾಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್.